ಇದು ಕಮರ್ಷಿಯಲ್ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿದೆ. ಗೋಲ್ಡ್ ತರ ಹೊಳಿತದೆ, ಅದು ಸಿಲ್ವರ್ ತರ ಹೊಳಿತದೆ ಮಗ. ಶ್ರೀರಾಮ್ ಕಿ ಪಾಪು ಅಮ್ಮ ಬಂದಿದ್ದಾಳೆ ನೋಡಿಲಿ. 2-3 ಬಂತಕ್ಕ, ನೋಡ್ಕೋಕ. ಪವರ್ಫುಲ್ ವಾಟರ್. ತಾಯಿ ಸಮಾಧಿ ಆಗಿದ್ದಾಳೆ ಮಗ. ರಾತ್ರಿಗಳಲ್ಲೆಲ್ಲ ಹಾಗೆ ಚೆನ್ನಾಗಿ ತಾವಿನ ಎಡೆ ತರ ಇದೆ ಮಗ. ಗುಹೆ ಶೇಪ್. ಗೈಸ್ ಸೀರಿಯಸ್ಲಿ ಊಟಕ್ಕೆ ಅಂತ ಲಾಸ್ಟ್ ವ್ಲಾಗಲ್ಲಿ ನಾನು ಕಮಲಶಿಲೆ ಟೆಂಪಲ್ ವಿಸಿಟ್ ಮಾಡಿದ್ದು ಹಾಕಿದ್ದೆ. ಅದರ ನೆಕ್ಸ್ಟ್ ನಾವು ಕೇವ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಏನಾಯಿತು ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಆಫ್ ರೋಡ್ ಹೋಗ್ಲಿ ರೆಡಿಯಾಗಿ ಮಗ. ಪ್ಯಾಂಟ್ ಎಲ್ಲ ಮಡ್ಸ್ಕೊಳ್ಳಿ, ಚೂಡಿದಾರ ಮಡ್ಸ್ಕೊಳ್ಳಿ ಅಂತ, ಸೀರೆ ಕಟ್ಕೊಳ್ಳಿ. ಯೂಟ್ಯೂಬ್ ಮೂಲೆನಾ ಅಡಮಟ್ಟು ಪೋಡ ಹೆಜ್ಜೆ ಮೂಲೆ ಜಡಗೊಂಡ ಸೂಕ್ತ. ಇದು ಕಮರ್ಷಿಯಲ್ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿರೋದಕ್ಕ. ಇನ್ನು 4 ಬ್ಯಾಚು 5 ಬ್ಯಾಚಿಗೆ ಎಲ್ಲರಿಗೂ ಆ ದೇವ್ರು ಕಾಪಾಡಬೇಕು. ಅಕ್ಕ ನಾವು ಭೈರವ್ ನೊಕ್ಲು ಆದಿಚುಂಚನಗಿರಿ ಭೈರವ್ ನೊಕ್ಲು ಜೋಗಿಗಳಕ್ಕ ಇಲ್ಲಿ ಬಂದು 5 ಜನರೇಷನ್ ಆಯಿತು ಅಕ್ಕ. ನಂದಿ ಬೆಳೀತಾ ಇದೆ. ಬುಲ್ ನ್ಯಾಚುರಲ್ಲು ಶಕ್ತಿಪೀಠ ಅಕ್ಕ. ತಲಾಂತರಿಂದ ಬಂದಿರೋದು ಮತ್ತೆ ನ್ಯಾಚುರಲ್ ಆಗಿ ಬಂದಿರೋದು ಅಕ್ಕ. 2 ರಾಕ್ ಇದೆ, ಸಿಲ್ವರ್ ಶೈನಿಂಗು ಗೋಲ್ಡ್ ಶೈನಿಂಗು ನ್ಯಾಚುರಲ್ ಆಗಿ ಬಂದಿದೆ. 150 ಹೋಗ್ತಾ ಇದ್ದೀವಿ. ಓಕೆ, ಪ್ರಸಾದ ಹೆಚ್ಕೊಳ್ಳಿ, ಬೇಡ್ಕೊಳ್ಳಿ. ಕುಂದಾಪುರಕ್ಕ ಬನ್ನಿ, ಬೆಂಗಳೂರಕ್ಕೆ ಬನ್ನಿ, ಹೈದರಾಬಾದಕ್ಕೆ ಬನ್ನಿ. ಹೈದರಾಬಾದ್ ಅಕ್ಕನೇ ಇದ್ದೀರಾ? ಕಂದ ಇದು ವಿಶೇಷ ರಾಕ್ ಮಗ. ಗೋಲ್ಡ್ ತರ ಹೊಳಿತದೆ, ಅದು ಸಿಲ್ವರ್ ತರ ಹೊಳಿತದೆ ಮಗ. ಪಪ್ಪನ ಕಾರ್ ತನಕ ಮಾಮ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ದು ಪರಂಪರೆ ಮಗ. ಆಕ್ಯುಪೈಸರ್ ಮಾಡುತ್ತೆ. ಅಂಕಲ್ ಎಲ್ಲ ಹೆಕ್ಕಿ ಆಚೆ ಬಿಸಾಡ್ತಿದ್ರಲ್ಲ, ಅದೇ ರಾಕ್ ಮಗ. ಇದೆಲ್ಲ ಜನರಿಗೆ ಚುಚ್ಚುತ್ತೆ. ಮತ್ತು ನಮ್ದು ಯಕ್ಷಗಾನ ಇದೆ, ಅದಕ್ಕೋಸ್ಕರ ಅಲ್ಲಿ ಅಭಿವೃದ್ಧಿ ಮಾಡ್ತಿದ್ದೀವಿ. ಕಂದ ನೀರು 365 ದಿನ ಬೀಳ್ತಾ ಇದೆ. ಹೈದರಾಬಾದ್ ಅಕ್ಕ ನೋಡಿರಿ, ನ್ಯಾಚುರಲ್ ವಾಟರು. ನೀನು ಮಾರ್ಚ್ ಏಪ್ರಿಲ್ ಬಂದ್ರೂ ಇಲ್ಲಿ ಅಣ್ಣ ನೀರು ತೋರಿಸ್ತೀನಿ ಅಕ್ಕ. ಇದೆಲ್ಲ ಗಾಡ್ ಗಿಫ್ಟು. ನಿಮ್ಮ 4 ಕಾರ್ ಇದೆಲ್ಲ ಅಕ್ಕ, ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ. ಶ್ರೀರಾಮ್ ಕಿ ಹೈದರಾಬಾದ್ ಅಕ್ಕ ಕಾಲ್ ಕ್ರಾಸ್ ಆಗಿಡ್ಬೇಕು. ಅಂಬರೀಶ್ ಸ್ಟೈಲು. ಅಂಬರೀಶ್ ಸ್ಟೈಲ್ ಬರಬೇಕು. ನೀನು ಹೋಗ್ಬೇಕಂದ ಅವ್ರು ಹೇಳೋದು ಕೇಳಿಸ್ತೀಯಾ? ಕುಂದಾಪುರಿ ಪಾಪು ಅಮ್ಮ ಬಂದಿದ್ದಾಳೆ ನೋಡಿಲಿ. ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಕಂದ. ಭೂಮಿಯಿಂದ ಉದ್ಭವ ಆಗಿರೋದು, ತಲಾಂತರಿಂದ ಮಾಡ್ಕೊಂಡ್ ಬಂದಿದೆ ಮಗ. ಇದು ನಮ್ಮ ಪರಂಪರೆ. ಕಮರ್ಷಿಯಲ್ ಅಂದ ಸಹಾಯ ಗೌರ್ಮೆಂಟ್ ಇಲ್ಲ, ಎಲ್ಲರೂ ಬಂದರೆ ಉಪಕಾರ ಮಾಡಿ ಹೋಗ್ತಾರೆ ಮಗ. ಅದರಲ್ಲಿ ನಮ್ಮ ಪುಟ್ಟ ಜೀವನ. ಡೈಲಿ ಪಾರ್ಟಿ ಇಲ್ಲ ಮಗ. ಸಂಡೇ ಶುಕ್ರವಾರ ಮಂಗಳವಾರ ಜನ ಬರ್ತಾರೆ. ಮತ್ತೆ ಕಂಟಿನ್ಯೂ ಸಮ್ಮರ್ ಆರ್ಡರ್ಸ್ ಬಂದ್ರೆ ಅಕ್ಕ ಜನ ಬರ್ತಾರೆ ಅಕ್ಕ. ಸೇಮು ಕಟ್ರ ಜಮ್ಮು ತರ ಅಕ್ಕ. ಅಲ್ಲಿ ಭಟ್ರು ಹೇಳಿದ್ರೆ ಮಾತ್ರ ನಿಂಗೆ ಮೂಲಲಿಂಗ ತೋರಿಸ್ತಾರೆ. ಇದೇ ಮೂಲಲಿಂಗ. ಕಮಲದಷ್ಟು ನುಣುಪಾಗಿ ಬಂದ ಶಿಲೆ, ಕಮಲ ಶಿಲೆ. ಶಿಲೆ ಕಠಿಣ, ಅಮ್ಮ ಮೃದು, ಅದಕ್ಕೆ ಕಮಲ ಶಿಲೆ ಅಂತ. ಕಟ್ಟಮ್ಮ ಜಮ್ಮು ಇದೆಯಲ್ಲ ಮಮ್ಮಿ, ಅದೇ ತರ ಉದ್ಭವ ಆಗಿರೋದು. ಇದು ನಮ್ದು ಪರಂಪರೆ. 86 ಪಾಪ ಕಷ್ಟ ಆಗುತ್ತೆ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಮ್ಮಿ. ಬೇಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ನಗರದಲ್ಲಿ ಸೂಚನೆ ಕೊಡ್ತಾರೆ ಆ ಮಕ್ಕಳಿಗೆ. ನಿಮಗೆಲ್ಲ ಒಳ್ಳೇದು ಮಾಡಲಿ. ಯಾವತ್ತೂ ಬನ್ನಿ ಮಮ್ಮಿ, ಇಷ್ಟೇ ಪ್ರೀತಿನ ನೋಡ್ಕೊಳ್ತೀವಿ. ಜುಲೈ ಆಗಸ್ಟ್ ಮಾತ್ರ ತೋರಿಸಲ್ಲ. ಮತ್ತು ಯಾವತ್ತು ಬಂದ್ರೂ ಇಷ್ಟೇ ಪ್ರೀತಿಯಿಂದ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ 9ರಿಂದ 4:15 ತನಕ ಮಮ್ಮಿ. बोलो श्री राम की जय. कम बैक ಗಂಗೋಳಿ ಬಾಯ್ಸ್ ಬನ್ನಿ. ಅಲ್ಲ ಬ್ಯಾಟ್ ಇದೆ ನೋಡಿ ಕಂದ. ಕಣ್ಕಪ್ಟ ಲಾಗ್ ಮಾಡೋರೆಲ್ಲ ತೋರಿಸಿ ವಿಡಿಯೋಗೆ. ನೋಡಿ ಬ್ಯಾಟ್ ಇದೆ ಮಗ, ಏನು ಮಾಡಲ್ಲ. ಒಳಗಡೆ ಒಂದು 1,500 ಇದೆ, ಇಲ್ಲೊಂದು 500-600 ಇದೆ. ಏನು ಮಾಡಲ್ಲ. ಇದು ಸ್ಟೋನ್ ಆಗಿರೋದು, ನೀರು ಸ್ಟೋರೇಜ್ ಆಗಿದೆ. ಬೆಂಗಳೂರಕ್ಕ ಇದು ನಾಗತೀರ್ಥ. ಯಾವತ್ತೂ ಪೂಜೆಗಿರುತ್ತಕ್ಕ, ಉದ್ಭವ ಆಗುತ್ತೆ. ನೀನು ಅಣ್ಣ ಎಲ್ಲ ಊಟ ಮಾಡಿ ಬಂದ್ರಲ್ಲ, ದೇವಸ್ಥಾನ ಹಿಂದ್ಗಡೆ ಹೋಗುತ್ತೆ ತಾಯಿ. ಅನ್ನ ಛತ್ರದ ನೀವು ಊಟ ಮಾಡೋ ಕುಡ್ದಿಯಲ್ಲ ಅಕ್ಕ, ಇದೇ ನೀರು ಅಮೃತ ಇದ್ದಂಗಿದೆ. ಫಿಲ್ಟರ್ ಆಗಿ ದೇವಸ್ಥಾನಕ್ಕೆ ಹೋಗುತ್ತೆ ಮಗ. ಅಲ್ಲಿ ಕಾಡಿಂದ ಅಕ್ಕ. ಫ್ರಾಗ್ ಇದೆ, 2 ಫ್ರಾಗ್ ಇದೆ ಅಕ್ಕ. ದೇವರ ಫ್ರಾಗ್ ಇಲ್ಲ, 2 ಇದೆ ಅಕ್ಕ. ಈ ತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ ಅಕ್ಕ. ನೀವು ಅಣ್ಣ ಮಕ್ಕಳು ಎಲ್ಲ ತೀರ್ಥ ಕುಡಿಬೇಕು. ಬರುವಾಗ ಅಮ್ಮ ಬರುತ್ತೆ. ಬಬಲ್ ಬಂತಕ್ಕ. ಬಬಲ್ ರೂಪದಲ್ಲಿ ಅಮ್ಮ ದರ್ಶನ ಕೊಡುತ್ತೆ. 2-3 ಬಂತಕ್ಕ, ನೋಡ್ಕೋ ಅಕ್ಕ. ಪವರ್ಫುಲ್ ವಾಟರ್ ಕಮ್ಮಿಂಗ್.
ತಾಯಿ ಸಮಾಧಿ ಆಗಿದ್ದಾಳೆ ಮಗ. ರಾತ್ರಿಗಳಲ್ಲೆಲ್ಲ ಧ್ಯಾನ ಮಾಡಿರೋದು ಪಾರ್ವತಮ್ಮ ಅಂತ, ಶಕ್ತಿಪೀಠಮ್ಮ. ತಲಾಂತರಿಂದ ಮಾಡ್ಕೊಂಡ್ ಬಂದಿದ್ದೀವಿ ಈ ಸೇವೆನ. ಮೇಲೆ ಮರ ಹತ್ರ ಮಕ್ಕಳ ಗಾಡಿ, ನಿನ್ನ ಗಾಡಿ, ನನ್ನ ಸ್ಕೂಟಿ ಗ್ರೌಂಡಿಗೆ ಕರ್ಕೊಂಡ್ಬಂದೆ. 100 ಮರ ಇದೆ, ನ್ಯಾಚುರಲ್ ಆಗಿ ಬಂದಿರೋದು. ಮೊನ್ನೆ ಗಾಡಿ ಮಾಡಿದ್ವಿ, ಮೊನ್ನೆ 7 ಲಕ್ಷ ಖರ್ಚು ಮಾಡಿ ನಮಗೆ ಭಕ್ತರು ಪ್ರೀತಿಯಿಂದ ಕೊಡ್ತಾರೆ. ಇಲ್ಲಿ ಡಿಮಾಂಡ್ ಎಲ್ಲ ನಾವು ಮಾಡಲ್ಲ, ಏನು ಡೊನೇಟ್ ಮಾಡಿದ್ರು ಪ್ರೀತಿಯಿಂದ ತಗೊಳ್ತೀವಿ. ಚೆಕ್ಕಿಗೆ ಐರನ್ ರಾಕು, BP ಶುಗರ್ ಹೇಳ್ಕೊಳುತ್ತೆ, ನಿಮ್ಮ ಬ್ಲಡ್ ಸರ್ಕಲ್ ಮಾಡೋಕೆ ಅಂತ ರಾಕು. ಅಲ್ಲಿ ಕಟ್ತಾ ಇದ್ದಾರಲ್ಲ ನಮ್ಮ ಕೆಲಸಗಳು, ಆ ರಾಕಲ್ಲ, ಇದು ಡಿಫ್ರೆಂಟ್ ರಾಕು. ಮ್ಯಾಗ್ನೇಷಿಯಮ್ ಪವರ್ ಇದೆ, ನಿಮ್ಮ BP ಶುಗರ್ ಟಚ್ ಮಾಡಲ್ಲ. ಬಾ, ಬಂದವರಿಗೆ ಏನು ಮಾಡೋಕ್ಕಾಗಲ್ಲ, ಆಕ್ಯುಪ್ರೆಷರ್ ಮಾಡುತ್ತೆ ಬಿಟ್ಟರೆ ಬರಲ್ಲ. ಇದು ಮಗ ಹೆಡ್ ಡೌನ್ ಮಗ. ಓಕೆ, ಹಾಗೆ ಸುನಾಮಿ ಕೇಳಲ್ಲ. ಬಂದ್ ಮಾಡಿ ಕುಂದಾಪುರಕ್ಕ, ಉಡುಪಿ ಮಂಗಳೂರು ಕುಂದಾಪುರ. ನಾವು ಅದನ್ನ ಯಾರು ಮುಟ್ಟಲ್ಲ, ಗರ್ಲ್ಸು ಮಕ್ಕಳು ಮರಿಯಲ್ಲ. ನಿಮ್ಮ ಬೆಂಗಳೂರು ಮಂದಿ ಎಲ್ಲ ಮುಟ್ಟಿ ಪೂಜೆ ಮಾಡ್ತಾರೆ. ಅಂದರೆ ನಿಮ್ಮ ಪರಂಪರೆ ನಿಮ್ಮದು, ನಮ್ಮ ಪರಂಪರೆ ನಮ್ಮದು. ಇವು ತಲಾಂತರದಿಂದ ಮಾಡ್ಕೊಂಡು ಬಂದಿದ್ದು ಮಮ್ಮಿ. ಮೊನ್ನೆ ಷಷ್ಠಿ ಪೂಜೆ ಬೇಡ್ಕೊ ಮಮ್ಮಿ, ದೇವ್ರ ಬ್ಯಾಗ್ ಒಂದು ಮುಟ್ಟಲ್ಲ. ನಿಮ್ಮ ಗಾಡಿ ತನಕ ಬಂದ್ವಿ ಮಮ್ಮಿ. ಮುಂದೆ ಸರ್ಪ ಸಂಚಾರ ಇದೆ, ಪರ್ಮಿಷನ್ ಇಲ್ಲ, ಯಾರು ಬಂದ್ರು ಇಷ್ಟೇ. ಇದು ಕಮರ್ಷಿಯಲ್ ಆಗಿ ತಲಾಂತರದಿಂದ ಮಾಡ್ಕೊಂಡು ಬಂದಿದ್ವಿ ಮಮ್ಮಿ. ಬೇಡ್ಕೊ ಆ ತಾಯಿಗೂ, ನಿಮಗೂ, ಮತ್ತು ಎಲ್ಲರಿಗೂ, ನಮ್ಮ ಕುಂದಾಪುರ ಫ್ಯಾಮಿಲಿಗೂ, ಎಲ್ಲ ಮಕ್ಕಳಿಗೂ, ಮುಂಬಳಿ ಮಕ್ಕಳಿಗೂ ಒಳ್ಳೆದಾಗಲಿ. ಇಷ್ಟೇ ಪ್ರೀತಿಯಿಂದ ಯಾವತ್ತೂ ನೋಡ್ಕೊಳ್ತೀನಿ. ಬೇಡ್ಕೊಳ್ಳಿ. ಲಾಗ್ ಬಂದ್ ಮಾಡಿ. ಡ್ರಿಂಕ್ ಮಾಡಬೇಕು, ತಲೆ ಮೇಲೆ ಹಾಕೊಬೇಕು, ನಾಗದೋಷ ಹೋಗುತ್ತೆ. ಆಲ್ ಆಫ್ ಯು. ಪರಂಪರೆ. ಮತ್ತೆ ಗವಿ ಮೇಲೆ ಮರ, ಅಣ್ಣನ ಕಾರು, ಮಕ್ಕಳು ಬೈಕು, 150 ಅಡಿ ಕರ್ಕೊಂಡು ಹೋದ ಅಣ್ಣ. ಒಂದು ಬೇರು ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಕುಟ್ಟೂರು ಕೆಳಗಡೆನೆ ತಾಯಿ ಇದ್ದಾಳೆ, ಲಕ್ಷ್ಮೀ ಸರಸ್ವತಿ ಕಾಳಿ. ಈ ನೀರು ದೇವಸ್ಥಾನಕ್ಕೆ ಹೋಗುತ್ತೆ. ಊಟ ಮಾಡಿ ಬಂದ್ರಲ್ಲ, ಆ ಕುಬ್ಜ ನದಿ ಟಚ್ ಆಗಿ ಅಮ್ಮನ ಸ್ನಾನ ಮಾಡಿಸೋದು ಇದೇ ನೀರು. ಮತ್ತು ಹಾವಿನ ಹೆಡೆ ಥರ ಇದೆ ಮಗ, ಗುವೆ ಶೇಪ್ ಅಲ್ಲಿ ನೋಡಿ, ಅಲ್ಲ ಮರ ಇದೆ ನೋಡಿ, ಹಾವಿನ ಹೆಡೆ ಶೇಪಲ್ಲಿ ಇದೆ. ಮತ್ತು ಈ ನೀರು ದೇವಸ್ಥಾನಕ್ಕೆ ಹೋಗುತ್ತೆ. ಕಮರ್ಷಿಯಲ್ ಮೂಲಸ್ಥಾನ ಇದು ಹೆಸರು. ಥ್ಯಾಂಕ್ ಯು. ಸಣ್ಣ ಮಗ ಹಾಕೋದಲ್ಲ ಸ್ವಾಮಿಗವ್ರ ಪ್ರಸಾದ ಮನೆ. ಅಮ್ಮ ಬರಲಿಲ್ಲ, ಅಮ್ಮ ಕೆಳಗಡೆ ಕೂತ್ಕೊಂಡಿದ್ದು ಅಲ್ಲಿ ಹೊರಗೆ. ಎಂತಕ್ಕೆ ಬರಲಿಲ್ಲ? ನನಗೆ ಬರ್ಲಿಕ್ಕೆ ಆಗೋದಿಲ್ಲಪ್ಪ, ಕಾಲು ನೋವು. ಅಮ್ಮನಿಗೆ ಕಾಲು ನೋವು ಅಂತೆ, ಅದಕ್ಕೆ ಹೊರಗಡೆ ಕೂತ್ಕೊಂಡಿದ್ರು, ಒಳಗೆ ಬರಲಿಲ್ಲ. ಹಾಂ, ಸಾಕಾಯಿತು ಗೈಸ್ ಫುಲ್ಲು. ಇವಾಗ ನಾವು ಹೊರಟದ್ದು. కర్మ జ్యూస్ పర్రెగా ఉంటాయా గాడి? కర్మ జ్యూస్ రెడీ అవ్వని ఉండాలి. ರೆಡ್ ರೋಡ್ ಗೊತ್ತಿಲ್ಲ, ರೋಡ್ ಮ್ಯಾಪ್ ಹಾಕೊಂಡು ಹೋಗುದು. ಹೌದು, ಒಂದಕ್ಕೆ ನಾವು 10 ರೂಟ್. ಅದು ಬಂದ ರೂಟ್. ಇಲ್ಲಿ ಕಮಲಶಲ್ಲಿಗೆ ನಾನು ಒಂದು 2-3 ಸತಿ ಬಂದಿದ್ದೇನೆ. ಬಟ್ ತುಂಬಾ ವರ್ಷ ಆಯ್ತು ಇಲ್ಲಿ ಬರದೆ, ಅದಕ್ಕೆ ಇವತ್ತೊಂದು ಸತಿ ಬರುವ ಅಂತ ಬಂದದ್ದು. ಮಾಡಿ ಸಾಕಾಗಿದೆ. ಅಂತೆ ಅಂತ ಮಾಡ್ಲಿಲ್ಲ, ಮಾಡಿದಾಳೆ ಇಲ್ಲಪ್ಪ ಯಾವಾಗ ಅದು ಒಂದು ಸತಿ. ಇಲ್ಲಿ ಕಮಲಶಿಲೆಗೆ ಬಂದ್ರೆ ಇಲ್ಲಿದ್ದು ಊಟ ಮಾತ್ರ ಮಿಸ್ ಮಾಡ್ಲೇಬಾರ್ದು ಅಲ್ಲ ನಮ್ಮ. ನಾವು ಹೋಗಿದ್ದೆ ಊಟ ಮಾಡ್ಲಿಕ್ಕೆ. ಇಲ್ಲಪ್ಪ, ಎಂತ ಇಷ್ಟು ದೂರ ನಾವು ಊಟ ಮಾಡ್ಲಿಕ್ಕೆ ಬರುದಾ? ಊಟ ಎಂಚಿತ್ತು, ಹೇಗಿತ್ತು ಊಟ? ಊಟ ಒಳ್ಳೆತ್ತು, ಪಲ್ಯ ಸ್ವಲ್ಪ ಕಮ್ಮಿ ಆಯ್ತು. ಹೌದು, ಅದಕ್ಕೆ ಮತ್ತೆ ನಾನು ಹಾಕಿದ್ದು ಒಂದು ರೋಡ್ ಚೇಂಜ್ ಮಾಡಿ. ಅವಾಗ ಬರುವಾಗ ನಾವು ಕುಂದಾಪುರ ಸೈಡ್ ಆಗಿ ಬಂತು, ಇವಾಗ ಹಾಲಡಿ ಆಗಿ ಹೋಗ್ತಾ ಇದ್ದೇವೆ. ಅದು ರೋಡ್ ಚಂದ ಇತ್ತು. ನೀವು ಬರೋದಿದ್ರೆ ಕುಂದಾಪುರ ಸೈಡ್ ಬನ್ನಿ ಆಯ್ತಾ, ಹಾಗೆ ಬನ್ನಿ, ಕುಂದಾಪುರ ಆಗಿ ಬನ್ನಿ. ರೋಡ್ ಸರಿ ಇಲ್ಲ, ರೋಡ್ ಸಮ ಇಲ್ಲ ನೋಡಿ, ಹೊಂಡ
ಗುಂಡಿ ಎಲ್ಲ ಫುಲ್ಲು. ಸೊ ಬೇಡ, ನೀವು ಆ ಕಡೆಯಿಂದ ಬನ್ನಿ, ಅದು ತುಂಬ ಹತ್ರ ಆಗ್ತದೆ ಉಡುಪಿಗೆ. ಇದು ಸ್ವಲ್ಪ ಲಾಂಗ್ ರೂಟ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೈಸ್ ಸೀರಿಯಸ್ಲಿ ಇದು ರೋಡ್ ಒಂದಲ್ಲಿ ಬರಬೇಡಿ ಆಯ್ತಾ. ಬನ್ನಿ ಒಂದು ರೋಡ್ ಓ ಇದು ಫುಲ್ಲು ಗುರಿ, ಇಲ್ಲಿ ಎಲ್ಲ ಫುಲ್ಲು ಹೋಗ್ಲಿಕ್ಕಾಗಲ್ಲ. ಸೊ ಮತ್ತೆ ನಾವು ಲೇಟ್ ಆಯ್ತಲ್ಲ, ಪೂಜೆ ಎಲ್ಲ ಸಿಗುದಿಲ್ಲ, ಡೈರೆಕ್ಟ್ ಊಟಕ್ಕೆ ಅಂತ ಅಂದ್ಕೊಂಡದ್ದು. ಮತ್ತೆ ನಾವು ಬಂದದ್ದು ಕರೆಕ್ಟ್ ಆಯ್ತು, ಅದು ಗಡಿ ಕರೆಕ್ಟ್ ಟೈಮ್ಗೆ. ಊಟಕ್ಕೆ ಅಂತ ಯಾಕೆ ಹೇಳುದು? ನೀವು ಹಾಗಾದ್ರೆ ಖಾಲಿ ಊಟ ಮಾಡ್ಲಿಕ್ಕೆ ಮಾತ್ರ ಹೋಗುದಾ? ಅಲ್ಲ. ಓಕೆ, ಇಲ್ಲಿಗೆ ನನ್ನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್. Bye bye. See you in the next vlog.